ರೀ ಏನ್ ನಡೀತೈತ್ರಿ ಇಲ್ಲಿ? ಏನ್ ನಡೀತೈತೆ? ನೀವು ನಿಮ್ ತಂಗಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನನ್ನ ಮಗನ ಜೀವನ ಹಾಳು ಮಾಡ್ಬೇಕು ಅಂತ ಮಾಡಿದ್ರಾ? ಎಂಗೇಜ್ಮೆಂಟ್ ನೆನ್ನೆ ನಡಿಬೇಕಾದ್ರೆ ಎಂಗೇಜ್ಮೆಂಟ್ ನಡೀಲಿಲ್ಲ, ಕ್ಯಾನ್ಸಲ್ ಆಯ್ತು. ನನ್ನ ಮಗ ನೋಡ್ದಲ್ಲ ಮುಂಚ್ಕೊಂಡು ಸುಮ್ಕೆ ನೀ ಬೆಂಗಳೂರಿಗೆ ಹೊಂಟೋಗ್ಬಿಟ್ಟ. ನೀವು ಇಲ್ಲೇ ಕುಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾವನ ಜೊತೆ ಓಡೋದ್ಲ ಏನ್ ಕಥೆ ಗೊತ್ತಿಲ್ಲ ನೋಡಿ. ಸುಮ್ಕೆ ನೀ ಬಾಯಿ ಮುಚ್ಕೊಂಡು ಬರ್ರಿ ಮನೆಗೆ ಹೋಗೋಣ. ನಿಮ್ ತಂಗಿ ಮೇಲೆ ಪಿರುತಿ ಇದ್ರೆ ಅದನ್ನ ನೀವೇ ಮಾಡಿಕೊಳ್ಳಿ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ. ನಿಮ್ಗೆ ನಾನು ಹೇಳ್ತಾನೆ ಇದ್ದೀನಿ, ಬೇಡ ಇವ್ರು ಸವಾಸ ಬೇಡ ಅಂತಂದ್ರೆ ಅಯ್ಯೋ ನನ್ನ ತಂಗಿ ಮಗಳು ಚಿನ್ನ, ನನ್ನ ತಂಗಿ ಮಗಳು ಅಪ್ರಂಚಿ, ನನ್ನ ತಂಗಿ ಮಗಳು ಹಂಗೆ, ನನ್ನ ತಂಗಿ ಮಗಳು ಹಿಂಗೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಡೌ ಮಾಡ್ಕೊಂಡು ಕುಂತ್ಕೊಂಡಿದ್ದೀರಾ ನೋಡಿ. ಸುಮ್ಮನೆ ನನ್ನ ಜೊತೆ ಬಂದರೆ ಸರಿ, ಇಲ್ಲ ನಾನು ನನ್ನ ಮಗ ಅಲ್ಲೇ ಇರ್ತೀವಿ, ನೀವು ಇಲ್ಲೇ ಇರ್ರಿ, ನನಗೇನು ತೊಂದರೆ ಇಲ್ಲ. ನನಗೂ ಸಾಕಾಗೋಗ್ಬಿಟ್ಟೈತೆ. ನನ್ನ ಮಗನ ಭವಿಷ್ಯನ ಹಾಳು ಮಾಡಬೇಕು ಅಂತ ಮಾಡಿದ್ದೀರಾ. ಎಲ್ಲೂ ಕಾಣ್ತಾನೆ ಇಲ್ಲ ಅಂತಂದರೆ ಯಾವನ ಜೊತೆ ಓಡಗೋಳೆ ಅಂತ ತಾನೇ ಅರ್ಥ. ಹಾಂ, ಅದಕ್ಕೂ ಮೀರಿ ಬೇರೆ ಏನೂ ಆಗಿರಲ್ಲ ತಾನೇ. ನೀವು ಸುಮ್ಮನೆ ಬನ್ನಿ ನನ್ನ ಜೊತೆ. ಲೇಯ್, ನೀನು ಬಾಯಿ ಮುಚ್ಕೊಂಡು ಇರ್ತೀಯೇ? ನನ್ನ ತಂಗಿ ಮಗಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಜಾಸ್ತಿ ಮಾತಾಡಕ್ಕೆ ಬರಬೇಡ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಮುಚ್ಚೆ ಬಾಯಿನ. ನಿನ್ನ ಮಗ ಏನು ಸಾಚಾಗೋಗ್ಬಿಟ್ನೇನೆ? ಏನಿಲ್ಲ ತಾನೇ? ಅವನು ಯಾವ್ರನ್ನ ಲವ್ ಮಾಡಿ ಅದು ಇದು ಮಾಡಿ ಏನೇನೋ ಮಾಡೋನು ತಾನೇ. ಆದ್ರೂ ನನ್ನ ತಂಗಿ ಗ್ರೇಟು. ಇಲ್ಲ ಮದುವೆ ಮಾಡ್ಕೊಂತೀನಿ, ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲು. ಆದರೆ ನೀನು ಮಾಡ್ತಿರೋ ಕೆಲಸಕ್ಕೆ ನೋಡು, ಸುಮ್ಮನೆ ಇರು. ಸದ್ಯಕ್ಕೆ ಏನಾಗಿದೆ ಅಂತ ನನ್ನ ತಂಗಿ ಬಂದ್ಬಿಟ್ಟು ಹೇಳ್ತಾಳೆ. ಈ ಹುಡ್ಕಕ್ಕೆ ಹೋಗೋಳ್ತಾನೆ, ಅಲ್ಲಿ ವಿಚಾರ ಮಾಡಬೇಕು ಅಂತ ಹೋಗೋಳ್ತಾನೆ. ನೀನು ಬಾಯಿ ಮುಚ್ಕೊಂಡು ಇದ್ರೇನೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನನ್ನ ತಂಗಿ ಅಂದರೆ ನನ್ನ ಪ್ರಾಣ, ಸರಿನಾ? ನಿನಗೆ ಇಷ್ಟ ಇದ್ರೆ ಇರ್ಬೋದು, ಇಲ್ಲ ಅಂದರೆ ನಿನ್ನ ತವ್ರ ಮನೆಗೆ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೋದು. ನೀನು ಯಾರು ಬಂದ್ಬಿಟ್ಟು ತಡೆಯಲ್ಲ. ನನಗೆ ಗೊತ್ತು ಏನು ಮಾಡಬೇಕು, ಹೆಂಗಿರಬೇಕು, ಏನು ಅಂತ ಹೇಳ್ಬಿಟ್ಟು. ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ. ನಿನಗೂ ನಿನ್ನ ಮಗಂಗೂ ಇಷ್ಟ ಇಲ್ಲ ಅಂತಂದರೆ ಸರಿ ಆಯಿತು. ಇಬ್ರು ಲಗೇಜ್ ತಗೊಂಡು ಬ್ಯಾಗ್ ತಗೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ರಿ, ಸರಿನಾ? ಬೇಕಾದ್ರೆ ಪುಸ್ತಕ ಕೊಟ್ಟು ಕಳಿಸ್ತೀನಿ. ತಂಗಿ ತಂಗಿ ತಂಗಿ, 3 ಹೊತ್ತು ತಂಗಿ. ಮತ್ತು ನಾನು ಯಾಕೆ ಮದುವೆ ಮಾಡ್ಕೋಬೇಕಿತ್ತು ನೀವು? ಅದೇ ನಂಗೆ ಇವಾಗ ಅನ್ನಿಸ್ತೈತೆ, ಯಾಕೆ ಮದುವೆ ಮಾಡ್ಕೋಬೇಕಿತ್ತು ಅಂತ. ಅಯ್ಯೋ, ನಮ್ಮ ಅಣ್ಣಂಗೆ ಏನು ಹೇಳಿ ಇವಾಗ? ನಮ್ಮ ಅಣ್ಣಂಗೆ ಏನಂತ ಹೇಳಪ್ಪ? ಏನಾರ ಒಂದು ನಾಟಕ ಆಡಬೇಕಲ್ಲ ನಮ್ಮ ಅಣ್ಣನ ಮುಂದೆ. ಹೆಂಗನ ಮಾಡಿ ನನ್ನ ಮಗಳನ್ನ ವಾಪಸ್ ಕರ್ಕೊಂಬಂದು ಮದುವೆ ಮಾಡಲೇಬೇಕು. ಹಳ್ಳಿನಾಗ ನಡೆದಿರೋದೇನು ಇವ್ರಿಗೆ ಗೊತ್ತಾಗಿರಲ್ಲ ಅಂತ ಅನ್ನಿಸ್ತದೆ ಜಾಸ್ತಿ. ಎಲ್ಲ ನೆಂಟರು ಇವ್ರು ಬರೋಕಿನ ಮುಂಚೆನೇ ಕಳಿಸ್ಬಿಟ್ಟಿದ್ದೆ. ಇವ್ರಿಗೆಲ್ಲ ವಿಷಯ ಗೊತ್ತಿರಲ್ಲ ಅಂತ ಅನ್ನಿಸ್ತದೆ. ಏನಾರ ಒಂದು ನಾಟಕ ಮಾಡಬೇಕಲ್ಲ. ಇರು. ಅಣ್ಣ ಅಣ್ಣ, ಈ ಬಿಲಾಲಿ ಸುರುವಚ್ಕೊಂಡ್ಲಪ್ಪ, ಸುರುವಚ್ಕೊಂಡ್ಲು ನಾಟಕನ. ಇಂಥ ನಾದ್ನಿ ಯಾರಿಗೂ ಸಿಗೋದು ಬೇಡ ದೇವ್ರೆ. ಇಂಥ ನಾದ್ನಿ ಅಂತನೂ ಬ್ಯಾಡವೇ ಬೇಡ ನನಗಂತನೂ. ದೊಡ್ಡ ನಮಸ್ಕಾರ. ಏನಾರ ಮಾಡಪ್ಪ ಶಿವನೇ. ನನ್ನ ಮಗನ ಜೀವನನೇ ಹಾಳು ಮಾಡ್ತಾವ ನನ್ನ ಗಂಡ. ನಾದ್ನಿ 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 ನಾದ್ನಿ, 3 ಹೊತ್ತು ನಾದ್ನಿ. ಹೆಂಡತಿ ಮಗನ ಬೆಲೆನೇ ಇಲ್ಲ. ಏನು ಸೀಮೆಗಿಲ್ದಿರೋ ತಂಗಿ ಅವನಿಗೆ. ನೀನೇನು ಪ್ರಪಂಚದಾಗಿರೋರು ಯಾರಿಗೂ ತಂಗಿಗಳೇ ಇಲ್ಲ. ಇವಳು ನಾಟಕ ಆಡೋಕ್ಕೂ ನನ್ನ ಗಂಡ ನಂಬಕ್ಕೂ ಕರ್ಮ. ಅಯ್ಯೋ ಸರೋಜಿ, ಸರೋಜಿ ತಂಗಿಯಮ್ಮ, ಯಾಕೆ ಹಿಂಗೊಳ್ತಾ ಇದೆಯಾ? ಏನಾಯ್ತು ವಿಷಯ ಅಂತ ಹೇಳು. ಹಾಂ, ಏನಾಯ್ತು? ನಿನ್ನ ಮಗಳು ಸಿಕ್ಕುದ್ಲಾ? ಎಲ್ಲೋದ್ಲು? ಅವಳು ಮದುವೆ ಇಷ್ಟ ಇಲ್ವಂತ ಏನಾದರೂ ಹೇಳು. ಅಣ್ಣ ಅಣ್ಣ, ಅವಳಿಗೆ ಮದುವೆ ಇಷ್ಟ ಇತ್ತು ಕಣಣ್ಣ. ಮದುವೆ ಶಾನೇ ಇಷ್ಟ ಇತ್ತು ಅವಳಿಗೆ. ಆದರೆ ನಮ್ಮದು ಒಂಚೂರು ಜಮೀನ್ದು ಜಗಳ ಆಗಿತ್ತು. ಅವರು ಪಾರಕ್ಕ ಇಲ್ವೇ, ಆ ಪಾರಕ್ಕೆ ಕೊಡ್ತೈತೆ ಹೊಸಿ ಜಮೀನು, ಜಗಳ ಪಗಳ ಎಲ್ಲ ಆಗಿತ್ತು. ಅದಕ್ಕೇನೇನೆಯ ಜಗಳ ಆಗಿರೋದಕ್ಕೆ ಅವಳೇ ಬೇಕಂತ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಮೀನು ವಿಚಾರಕ್ಕೆ ಜಗಳ ಆಗೈತಲ್ಲ, ಇವರು ಸಂದಕ್ಕಿರಬಾರ್ದು, ಇವರು ಆಳು ಬಿದ್ದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಬಚ್ಚಿಕ್ಸ್ಬಿಟ್ಟು ಕೇಳಿದ್ರೆ ಇವಾಗ ಎಲ್ಲಿ ಅಂತ ಹೇಳ್ತಾನೇ ಇಲ್ಲ ಅಣ್ಣ. ಏನೂ ಹೇಳ್ತಿಲ್ಲ. ಹೋಗಿ ಕೇಳಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೀವ್ನಿ. ನನಗೆ ಗೊತ್ತೇ ಇಲ್ಲ ಅಂತಾಳೆ ಕಣಣ್ಣ. ನಮ್ಮದು ಅರ್ಧ ಜಮೀನು ವಿಚಾರಕ್ಕೆ ಬೇಕಂತ ನನ್ನ ಮಗಳು ಭವಿಷ್ಯನ ಹಾಳು ಮಾಡಬೇಕು, ನಮ್ಮ ಅಣ್ಣನ ಮಗಂಗೆ ಕೊಟ್ಬಿಟ್ಟು ನಾನು ಮದುವೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾಟಕಕ್ಕೆ ಏನೇನೇನೋ ಮಾಡ್ತಾವಳೆ ಕಣಣ್ಣ. ಏನೋ ಹಾಂ, ರೊಚ್ಚುನ ಕಿಡ್ನಾಪ್ ಮಾಡ್ತಾವಳ ಆ ಪಾರಿ? ಹ್ಞೂ ಅಣ್ಣ, ಬೇಕಂತಾನೆ ಹಿಂಗೆ ಮಾಡ್ಬಿಟ್ಟವಳೆ. ಜಮೀನು ವಿಚಾರಕ್ಕೆ ನಾನು ಅವಳು ಜುಟ್ಟು ಹಿಡ್ಕೊಂಡು ಜಗಳ ಆಡ್ಕೊಂಡಿದ್ವಿ. ಅದಕ್ಕೇನೇನಿಯ ಅವಳು ನನ್ನ ಮಗಳನ್ನ ಬೇಕಂತ ಎಂಗೇಜ್ಮೆಂಟ್ ಟೈಮಾಗೇನಿಯ ಕಿಡ್ನಾಪ್ ಮಾಡಿಸ್ಬಿಟ್ಟವಳು. ನನ್ನ ಮಾನ ಮರ್ವಾದಿ ಕಳಿಬೇಕು ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ ಕಣಣ್ಣ, ಕಿಡ್ನಾಪ್ ಮಾಡಿಸಿದಷ್ಟೇ ಅಲ್ಲ, ಬೇಕಂತಾನೆ ನನ್ನ ಮಗನ ಜೊತೆ ಓಡೋಗ್ಬಿಟ್ಟವಳೆ ಅಂತ ಬೇಕಂತಾನೆ ಊರು ತುಂಬ ಪ್ರಚಾರ ಮಾಡಿಸ್ತಾವಳೆ. ನನ್ನ ಮಗಳು ಲವ್ ಮಾಡ ಅಂತ ಹುಡುಗಿನೇ ಅಲ್ಲ ಕಣಣ್ಣ. ಅವಳಿಗೆ ಲವ್ ಅಂದರೆ ಏನು ಅಂತನೇ ಗೊತ್ತಿಲ್ಲ. ಎಂಥ ಮುಗ್ದೆ ಅಂದರೆ ಅಂಥ ಮುಗ್ದೆ. ಬೇಕಂತ ಈ ಪಾರಿ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟು ಎಲ್ಲೋ ಮಡಗಿಕ್ಕವಳೆ. ಇನ್ನೊಂದು ವಾರ ಅಂದರೆ ಎಂಗೇಜ್ಮೆಂಟ್ ಎಲ್ಲ ಮುರಿದು ಬೀಳಿ ಆಮೇಲಿಂದ ಬೇಕಾದ್ರೆ ಕರ್ಸೋಣ ಅಂತ ಹೇಳ್ಬಿಟ್ಟು ಬೇಕಂತಾನೆ ಇಂಥ ನಾಟಕ ಆಡ್ತಾಳೆ ಅಣ್ಣ. ಏನು ಮಾಡಲಿ, ಊರಾಗಿರೋರೆಲ್ಲ ನನ್ನ ಮಗಳು ಓಡೋಗವಳೆ ಅಂತಲೇ ಮಾತಾಡ್ತಾವ್ರೆ. ಆದರೆ ನನ್ನ ಮಗಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಪಾರಿನೇ ಕಿಡ್ನಾಪ್ ಮಾಡಿಸಿರೋದು ಅಣ್ಣ, ಈ ಪಾರಿನೇ ಕಿಡ್ನಾಪ್ ಮಾಡಿಸಿರೋದು. ಈ ಪಾರಿ ಅಲ್ವಾ? ಸೀರು ಹೋಗ್ಬಿಟ್ಟು ಸರಿಯಾಗಿ ಮಾಡ್ತೀನಿ ಅವಳಿಗೆ. ಅಯ್ಯೋ ಬೇಡಣ್ಣ,
ಬೇಡ 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 ನೀನು ಹೋಗ್ಬಿಟ್ಟು ಅವಳಿಗೆ ಏನು ಮಾಡಕ್ ಹೋಗ್ಬೇಡ. ನಾನು ಆಗ್ಲೇ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ದೀನಿ, ಸುಮ್ಕಿರು. ಇವಾಗ ನೀನೇನಾದ್ರು ಹೋಗ್ಬಿಟ್ಟು ಅವಳನ್ನ ಬೈದ್ರೆ ಆಮೇಲೆ ನನ್ನ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾಳೆ, ಆಮೇಲೆ ಚೆನ್ನಾಗಿರೋದಿಲ್ಲ. ನಾನು ಅವಳು ಸುಮ್ಮನೆ ಕಿತ್ತಾಡ್ಕೊಂಡು ಇದು ಮಾಡ್ಕೋಬೇಕಾಯ್ತದೆ. ನನ್ನ ಮಗಳು ನನಗೆ ವಾಪಸ್ ಕೈಗೆ ಸಿಗಬೇಕು ಅಂದರೆ ಅವಳ ಹತ್ರ ನೈಸ್ ಮಾಡಿ ಏನಾದರೂ ಮಾಡಿ ನನ್ನ ಮಗಳನ್ನ ವಾಪಸ್ ಕರ್ಸ್ಕೋಬೇಕು. ಹಂಗೆ ಅಂತನೂ ಜಗಳ ಮಾಡ್ಬಿಟ್ಟು ಅಂತನೂ ಕರ್ಸ್ಕೊಳಕ್ಕೆ ಹಾಕಿಲ್ಲ. ನನ್ನ ಮಾತು ಕೇಳಿ ಅಣ್ಣ, ಜಗಳ ಬೇಡ. ನನ್ನ ಮಗಳನ್ನ ಹೆಂಗನ ಮಾಡ್ಬಿಟ್ಟು ಕರೆಸ್ತೀನಿ. ಬೇಕಂತ ಮದುವೆ ನಿಲ್ಲಿಸ್ಬೇಕು ಅಂತಲೇ ಹಿಂಗೆಲ್ಲ ನಾಟಕ ಮಾಡಿ ಸುಳ್ಳು ಸುದ್ದಿ ಎಲ್ಲ ಹಬ್ಬಿಸ್ತಾವಳೆ ಅಣ್ಣ. ನನ್ನ ಮಗಳು ಅಮೇರಿಕಾ ಹುಡುಗನ ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಕೊಬಿಡ್ತಿರಳೆ ಅಂತ ಹೇಳ್ಬಿಟ್ಟು ಹೊಟ್ಟೆವರೆಗೆ ಹಿಂಗೆಲ್ಲ ಮಾಡಿಸ್ತಾವಳೆ. ನೋಡು ತಂಗ್ಯಮ್ಮ, ತಲೆ ಮೇಲೆ ತಲೆ ಬೀಳಿ ಪ್ರಪಂಚನೇ ಉಲ್ಟಾ ಪಲ್ಟ ಆಗಲಿ. ನಿನ್ನ ಮಗಳೇ ನಮ್ಮನೆ ಸೊಸೆ, ಬರೆದಿಟ್ಕೊಬಿಡು ಸರಿನಾ? ನಿನ್ನ ಮಗಳೇ ನನ್ನ ಮನೆ ಸೊಸೆ. ನೋಡು, ನಾನೇ ಹೋಗಿ ಕತ್ತರಿಸಾಕ್ಬಿಡ್ತಿದ್ದೆ ಅವಳನ್ನ. ಆದರೆ ನಮ್ಮನೆ ಹೆಣ್ಮಗ ಅವ್ರ ಮನೆಗೆ ಐತಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇವನಿ ಸರಿನಾ? ನೋಡು, ಆದಷ್ಟು ಬೇಗನೇ ಹೆಂಗನ ಮಾಡಿ ನೈಸ್ ಮಾಡಿಬಿಟ್ಟು ವಾಪಸ್ ಕರೆಸ್ಕ. ನಾನು ಅಷ್ಟಾಗಿ ಹೆಂಗನೂ ಎಷ್ಟು ದಿನನೇನಾಗಲಿ ನನ್ನ ಮಗುಂಗೆ ನಿನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡೋದು. ಊರು ಜನ 1000 ಮಾತಾಡಲಿ ತಂಗ್ಯಮ್ಮ, 1000 ಮಾತಾಡಲಿ. ನಾನಂತೂ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೋ ಯಾವನ್ ಜೊತೆ ನಾವು ಓಡೋಗಿರೋಳಿಗೆ ತಿರುಗಿ ಮತ್ತೆ ತಗೊಬಂದ್ಬಿಟ್ಟು ನನ್ನ ಮಗನ ಕಟ್ಟಕ್ಕೆ ನೋಡ್ತೀರೇನ್ರಿ? ಮುಚ್ಚಬೇಕು ಬಾಯಿನ, ಮುಚ್ಚಬೇಕು. ನನ್ನ ತಂಗಿ ನನ್ನ ಮಗಳ ಬಗ್ಗೆ ಮಾತಾಡೋಣ ಸುಮ್ಮನಿಲ್ಲ, ಮುಚ್ಚಬೇಕು. ಯಾವನ ಜೊತೆ ಓಡೋಗಿರೋದು ನೀನು ನೋಡಿದ್ಯೇನೆ? ಯಪ್ಪ, ಕೊನೆಗೂ ನಮ್ಮ ಅಣ್ಣನ ನಮ್ದ. ನನ್ನ ಮ್ಯಾಲಿರೋ ಪ್ರೀತಿಗೆ ನಮ್ಮಣ್ಣ ಏನು ಬೇಕಾದರೂ ಮಾಡ್ತಾನೆ. ನನ್ನ ತಂಗಿ ಅಂದರೆ ಏನೇ ಅನ್ಕೊಂಡಿದ್ಯಾ ನೀನು? ಅವಳು ಎಷ್ಟು ಕಷ್ಟ ಇದ್ರೂ ನನ್ನ ಹತ್ರ ಒಂದು ದಿನಕ್ಕೂ ಹೇಳ್ಕೊಂಡವಳಲ್ಲ. ನೋಡು, ಮನೆ ನಾನೇ ಕಟ್ಟಿಸ್ಕೊಡ್ತೀನಿ ನಿಂಗೆ, ಈ ಮನೆ ಬಿಟ್ಬಿಡು ಅಂದ್ರೂ ಬೇಡ ಅಣ್ಣ ಅಂತ ಹೇಳಿದಳು. 1 ರೂಪಾಯಿ ನನ್ನಿಂದ ಆಸೆ ಪಡೋಳಲ್ಲ ಅವಳು. ಅಂಥದ್ರಾಗೆ ಅವಳಿನ್ನೇನು ಕೇಳಲಿಲ್ಲ. ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಅಷ್ಟೇ ತಾನೇ ಕೇಳಿದ್ದು. ಅಷ್ಟಕ್ಕೂ ನೀನು ಉಡಿ ಹಿಡ್ತಿದ್ಯಾ ಅಂತಂದರೆ ನೋಡು, ಮುಚ್ಕೊಂಡಿರಂಗಿದ್ರೆ ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರೆ ನಮ್ಮ ಮನೆಗಿರೋ, ಎಲ್ಲ ಅಂದರೆ ಇರಬೇಡ, ನಮ್ಮ ಮನೆಗೆ ಒಯ್ತಾ ಇರೋ. ನನ್ನ ಮಗಳನ್ನೇ ಕೊಟ್ಬಿಟ್ಟು ಇವ್ರ ಮನೆಗೆ ಮದುವೆ ಮಾಡ್ತೀನಿ ಅಂದಮೇಲೆ ಎಲ್ಲನೂ ಆಸ್ತಿ ಇಟ್ಕೊಂಡು ಏನಾಗಬೇಕು? ಎಲ್ಲ ಆಸ್ತಿ ನನ್ನ ಮಗಳ ಹೆಸರಿಗೆ ಸಿಗ್ತದೆ. ಇನ್ನು ಇಲ್ಲಿ ಮನೆ ಕಟ್ಬಿಟ್ಟು ಏನಾಗಬೇಕು? ಮದುವೆ ಮಾಡಿಕೊಟ್ಬಿಟ್ಟು ನನ್ನ ಮಗಳ ಜೊತೆನೇನಿಯ ಸೀದಾ ಹೊಂಟೋಗ್ಬಿಡೋದೇನಿಯ ಕೆಲಸ ರೀ. ಹಂಗಲ್ಲ ರೀ, ಅದು ವಿಷಯ ಏನು ಅಂದರೆ ಸಾಕು, ಮುಚ್ಚು ಅನ್ನಲ್ಲ, ಮುಚ್ಚು ಬಾಯ್ನ. ನಡಿ, ಕಾರತ್ ನಡಿ. ಥೂ, ನನ್ನ ಗಂಡನ ಬಾಳ್ಗಿಷ್ಟು ಬೆಂಕಿ ಹಾಕ. ಇಂಥ ಜೀವನ ಯಾವ ಹೆಂಗ್ಸ್ಕೊಂಡ್ವೇ ಬೇಡ, ಇಂಥ ನಾದ್ನಿ ಅಂತೂ ಯಾರಿಗೂ ಬ್ಯಾಡವೇ ಬೇಡ. ಇಷ್ಟು ದಿನ ನೆಮ್ಮದಿಗಿದ್ದೆ, ಈಗ ಒಕ್ಕರ್ಸ್ಕೊಂಡು ಕೊಡಬಾರ್ದು ಕಷ್ಟ ಕೊಡ್ತಾವಳೆ. ಪಾಪ ನನ್ನ ಮಗಂಗೆ ಇಷ್ಟನೇ ಇಲ್ಲ ಮದುವೆ ಮಾಡ್ಕೊಳ್ಳೋದು. ಆದ್ರೂ ಥೂ, ಮನೆಯಾಳಿ ಬಡವ್ರ ಮನೆಯಿಂದ ಹೆಣ್ಮಕ್ಳು ತಗೊಂಬಂದ್ರೆ ಮುರುವಾದಾಗಿತ್ತಾರೆ ಅಂತ ಬಡವ್ರ ಮನೆಯಿಂದ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡ್ಕೊಂಡಿದ್ದೀನಿ. ಆದ್ರೂ ನೋಡ್ದ, ದುಡ್ಡು ಐತೆ ಅಂತ ಯಾಪಟ್ಟಿ ದಿಮಾಕ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ದಿಮಾಕಿಗೆ ಎಷ್ಟು ಬೆಂಕಿ ಹಾಕ. ನೋಡು, ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ಹೆಂಡ್ತಿಗೆ. ನೋಡಮ್ಮ, ನನ್ನ ಹೆಂಡ್ತಿ ಹಂಗಂದ್ಲು ಹಿಂಗಂದ್ಲು ಅಂತ ನೀನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಣ್ಣ, ನನಗೆ ಗೊತ್ತು ಈ ನನ್ನ ಕೈ ಬಿಡಲ್ಲ, ನನ್ನ ಮಗಳು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು, ನನ್ನ ಮಗಳ ಮೇಲೆ ನನ್ನ ಮೇಲೆ ನೀನು ಅನುಮಾನ ಪಡಲ್ಲ ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು. ಅಣ್ಣ, ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ. ಆ ಪಾರಿತಾಗ ಹೆಂಗೋ ಮಾತಾಡ್ಬಿಟ್ಟು ಆ ಪಾರಿನೇ ಕರ್ಕೊಂಬಂದ್ಬಿಟ್ಟು ನಿಜ ಎಲ್ಲ ನಿನ್ನ ಹತ್ರ ಹೇಳಿಸ್ಬಿಟ್ಟೇನೆ ಮದುವೆ ಮಾಡಿಸ್ತೀನಿ. ಸರಿನಾ ಅಣ್ಣ? ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ, ಸಾಕು ಪ್ಲೀಸ್. ನೋಡಮ್ಮ, 1 ದಿನ ಆದರೆ 1 ತಿಂಗಳು ತಕ, ಇಲ್ಲ 2 ತಿಂಗಳು ತಕ, ನಾನೇನು ಕೇಳೋಕ್ಕಿಲ್ಲ ಸರಿನಾ? ಯಾವಾಗ ಬತ್ತಳೋ ನನ್ನ ಸೊಸೆ ಮನೆಗೆ ಅವಾಗ ಏನೇ ಕರ್ಸು, ನಾನು ಮದುವೆ ಮಾಡ್ಕೊತೀನಿ. ಬೇಕಂತ ಹಿಂಗೆ ಕಿಡ್ನಾಪ್ ಮಾಡ್ಸವ್ರೆ ಅಂತ ಹೇಳಿದ ತಕ್ಷಣ ನನ್ನ ಮಗನ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟು ಓಡೋಗ ಅಂತ ಅಣ್ಣ ಅಲ್ಲಮ್ಮ ನಾನು. ನೋಡು, ನೀನೇನು ತಲೆನೇ ಕೆಡಿಸ್ಕೋಬೇಡ. ಅಣ್ಣ, ನಿನ್ನ ಮಾತು ಕೇಳಿ ಈಗ ಸಮಾಧಾನ ಆಯಿತು. ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ಗಂಡಿಗೆ ಗೌರವದ ಕರಿಯೇರಿತು, ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ಈ ಆಯಸ್ಸು ಎಲ್ಲ ನಿನಗೆ, ಎಲ್ಲ ದೀರ್ಘ ಆಯುಷ್ಮಾನ್ ಭವ. ಅಣ್ಣ ತಂಗಿ, ಇವ್ರ ಅಣ್ಣ ತಂಗಿ ಪ್ರೀತಿಗೆ ಮೆಟ್ಟಾಕ ನನಗೆ ಗೊತ್ತಿರೋ ಸಿಟ್ಟಿಗೆ ಕೊಲೆ ಮಾಡ್ಬಿಡೋಣ ಇಬ್ರು ಅನ್ನಿಸ್ತೈತೆ. ಇಂಥ ಅಣ್ಣ ತಂಗಿ ನಾನೆಲ್ಲೂ ನೋಡೇ ಇಲ್ವಲ್ಲ. ನಾದ್ನಿ ಅಂತ ಇಂಥ ಪೀಡೆ ಸಿಕ್ಬಿಟ್ಟೆ ನನಗೆ. ಪೀಡೆ ಇವಳು. ಥೂ ರೀ, ಬರ್ರಿ ಬೇಗ, ಟೈಮ್ ಆಯ್ತು. ಅಣ್ಣ ನಮ್ಮನಾದರೂ ಅತ್ತಿಗೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಯಪ್ಪ, ಇವಳು ನನಗೆ ದರುಮ್ ಡೇಟ್ ಬೀಳಿಸ್ತಾಳೆ. ಯಾಕೆ ಬೇಕು? ಹಾಡೇಳಿನೇ ದರುಮ್ ಡೇಟ್ ಹಾಕ್ಸ್ತಾಳೆ. ಬ್ಯಾಡವೇ ಬೇಡ ಇವ್ಳು ಸವಾಸ. ಸರಿ ಕಣಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ ಸರಿನಾ? ಏನಾದ್ರು ಬೇಕಾದ್ರೆ ನನಗೆ ಫೋನ್ ಮಾಡು. ಸರಿ ಅಣ್ಣ. ನಮ್ಮ ಅಣ್ಣ ನನ್ನ ಪರ ಇರೋ ಗಂಟ ಯಾರು ಏನು ಕಿಸಿಯಕ್ಕಾಗಕ್ಕಿಲ್ಲ.